ತುಂಬಾ ಕಷ್ಟ ಆಗುತ್ತೆ. ನಾವು ಈಸಿಯಾಗಿ ಯಾವ ತರ ಬರಿಬೇಕು ಅನ್ನೋದನ್ನ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ನಿಮ್ಗೆಲ್ಲ ABCD ಬರುತ್ತಲ್ಲ? ಓಕೆ, ಮೂಲಕ ಹೇಳ್ತಾ ಇದ್ದೀನಿ. ಎಲ್ಲರಿಗೂ ಇಂಗ್ಲಿಷ್ ಅಲ್ಫಾಬೆಟ್ ಬರುತ್ತಲ್ಲ? ಆ ಇಂಗ್ಲಿಷ್ ಅಲ್ಫಾಬೆಟ್ ಅನ್ನ ಒಂದೊಂದೇ ಎಣಿಸ್ತಾ ಹೋಗ್ಬೇಕು. ಅಂದ್ರೆ ನಿಮಗೆ ಎಲ್ಲ ನೆನಪಿರ್ತಾವ, ಸಡನ್ ಆಗಿ ನೆನಪಾಗಿಲ್ಲ. ಆ ಲೆಟ್ನಲ್ಲಿ ಯಾವ ಜಿಲ್ಲೆ ಬರುತ್ತೆ ಅಂತ ತೋರಿಸ್ತಾ ನಾವು ಸರಳವಾಗಿ ಬರಿಬೋದು. ಎಲ್ಲಿ ಯಾವ್ದಾದ್ರು ಜಿಲ್ಲೆ ಇದೆಯಾ? ಇಲ್ಲ. ಬಿ ಬರೋಣ. ಬಿ ಯಲ್ಲಿ ಬೆಂಗಳೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬಾಗಲಕೋಟೆ, ಬೀದರ್, ಬಳ್ಳಾರಿ, ಬೆಳಗಾವಿ, ಆಯ್ತಾ? ಓಕೆ, ನೆಕ್ಸ್ಟ್ ಏರಿಯಾ ಯಾವ್ದು ಬರ್ತಾವು? ಚಿತ್ರದುರ್ಗ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಓಕೆ. ನೆಕ್ಸ್ಟ್ ಡಿ ಒಳಗೆ ಬರೋಣ. ಡಿ ಒಳಗ ಧಾರವಾಡ, ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ, ಸಿ. ಡಿ ಧಾರವಾಡ, ದಾವಣಗೆರೆ, ದಕ್ಷಿಣ ಕನ್ನಡ, ಡಿ ಇ ಅಲ್ಲಿ ಇಲ್ಲ, ಎಫ್ ಅಲ್ಲಿ ಇಲ್ಲ. ನೆಕ್ಸ್ಟ್ ಜಿ ಗದಗ, ಎಚ್ ಹಾಸನ, ಹಾವೇರಿ, ಐ ಅಲ್ಲಿ ಇಲ್ಲ, ಜೆ ಅಲ್ಲಿ ಇಲ್ಲ, ಕೆ ಕಲಬುರಗಿ, ಕೋಲಾರ, ಕೊಡಗು,
ಕೊಪ್ಪಳ, ಇಲ್ಲ ಎಂ, ಮಂಡ್ಯ, ಮೈಸೂರು, ಇಲ್ಲ ಓ, ಇಲ್ಲ ಪಿ, ಇಲ್ಲ ಕ್ಯೂ, ರಾಯಚೂರು, ರಾಮನಗರ, ಎಸ್ ಶಿವಮೊಗ್ಗ, ಟಿ ತುಮಕೂರು, ಯು ಉಡುಪಿ, ಉತ್ತರ ಕನ್ನಡ, ವಿ ವಿಜಯಪುರ, ವಿಜಯನಗರ, ಜಿಲ್ಲೆ ಹೆಸರು ಇಲ್ಲ, ಹಾಗಾಗಿ ಬಿ ಅಲ್ಲಿ ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಬೀದರ್. ನೆಕ್ಸ್ಟ್ ಸಿ ಅಲ್ಲಿ ಚಿಕ್ಕಮಗಳೂರು, ಚಿಕ್ಕಬಳ್ಳಾಪುರ, ಚಾಮರಾಜನಗರ, ಚಿತ್ರದುರ್ಗ. ಡಿ ಅಲ್ಲಿ ಧಾರವಾಡ, ದಾವಣಗೆರೆ, ದಕ್ಷಿಣ ಕನ್ನಡ. ಜಿ ಅಲ್ಲಿ ಗದಗ, ಎಚ್ ಅಲ್ಲಿ ಹಾಸನ, ಹಾವೇರಿ, ಕೆ ಅಲ್ಲಿ ಕಲಬುರಗಿ, ಕೋಲಾರ, ಕೊಡಗು, ಕೊಪ್ಪಳ. ಎಲ್ಲೆಲ್ಲಿ ಯಾವುದೂ ಇಲ್ಲ. ಎಂಬಲ್ಲಿ ಮಂಡ್ಯ, ಮೈಸೂರು, ರಾಯಚೂರು, ರಾಮನಗರ, ಎಸ್ ಅಲ್ಲಿ ಶಿವಮೊಗ್ಗ, ಟಿ ಅಲ್ಲಿ ತುಮಕೂರು, ಇವಲ್ಲಿ ಉಡುಪಿ, ಉತ್ತರ ಕನ್ನಡ, ವಿ ಅಲ್ಲಿ ವಿಜಯಪುರ, ವಿಜಯನಗರ, ಆ್ಯಂಡ್ ಲಾಸ್ಟ್ ಒನ್ ವೈ ಅಲ್ಲಿ ಯಾದಗಿರಿ. ಇಷ್ಟು ಹೇಳಿದ್ರೆ ನೀವು ಈಸಿಯಾಗಿ ಜಿಲ್ಲೆಗಳನ್ನು ಸರಳವಾಗಿ ಬರಿಬೋದು. ನೆನಪು